ನಿಮಗೂ ಇದೇ ತರ ರೌಂಡ್ ಪ್ಯಾಚಿ ಹೇರ್ ಲಾಸ್ ಆಗ್ತಾ ಇದೆಯಾ? ಹಾಗಿದ್ರೆ ಈ ವಿಡಿಯೋ ನಿಮಗೆ. ನಮಸ್ತೆ, ನಾನು ಡಾಕ್ಟರ್ ಕಾರ್ತಿಕ್ ಹಬೀಬ್, ಕನ್ಸಲ್ಟೆಂಟ್ ಆಯುರ್ವೇದಿಕ್ ಡರ್ಮಟೋಲಜಿಸ್ಟ್, ಶ್ರೀ ಸಾಯಿನಾಥ್ ಕ್ಲಿನಿಕ್, ಹುಬ್ಳಿ. ನೋಡಿ, ಈ ಕಂಡೀಷನ್ ನಾವು ಅಲೋಪೇಶಿಯಾ ಏರಿಯಾಟ ಅಂತ ಕರಿತೀವಿ. ಹಾಗಿದ್ರೆ ಇದು ಏನಕ್ಕೆ ಬರುತ್ತೆ? ಮೊದಲನೇ ರೀಸನ್ ಅಂದ್ರೆ ಇದು ಆಟೋಇಮ್ಯೂನ್ ಡಿಸೀಸ್. ಅಂದ್ರೆ ನಿಮ್ಮ ರೋಗ ನಿರೋಧಕ ಶಕ್ತಿ, ನಿಮ್ಮ ಇಮ್ಯುನಿಟಿ ತಪ್ಪಾಗಿ ನಿಮ್ಮ ಕೂದಲಿನ ಬೇರ್ಗಳನ್ನ ಇದು ಒಂಥರ ನನ್ನ ಶತ್ರು ಅಂತ ಟ್ರೀಟ್ ಮಾಡಿಕೊಂಡು ನಿಮ್ಮ ಅಟ್ಯಾಕ್ ಮಾಡಿ ನಿಮ್ಮ ಕೂದಲಿನ ಬೇರಿಂದ ನಿಮ್ಮ ಕೂದಲನ್ನ ಉದುರು ಹಾಗೆ ಮಾಡುತ್ತೆ. ಎರಡನೇದು ಬಂದ್ಬಿಟ್ಟು ಅತಿ ಹೆಚ್ಚು ಸ್ಟ್ರೆಸ್. ಯಾರು ಜಾಸ್ತಿ ಸ್ಟ್ರೆಸ್ ಟೆನ್ಷನ್ ತೊಗೊಂತಾರೋ ಈ ಹೇರ್ ಫಾಲ್ ಟ್ರಿಗರ್ ಆಗುತ್ತೆ. ಮೂರನೇದಾಗಿ ಬಂದ್ಬಿಟ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್. ಅಂದ್ರೆ ಹೆಣ್ಮಕ್ಳಿಗಿರುವಂಥ ಥೈರಾಯ್ಡ್ ಇರ್ಬೋದು, PCOD ಇರ್ಬೋದು, ಬೇರೆ ಯಾವುದೇ ತರದ ಹಾರ್ಮೋನ್ ರಿಲೇಟೆಡ್ ಏನಾರು ಇಶ್ಯೂ ಇತ್ತಂದ್ರೆ ಈ ತರ ಕೂದಲು ಉದುರುತ್ತೆ. ನಾಲ್ಕನೇದಾಗಿ ಬಂದ್ಬಿಟ್ಟು ಜೆನೆಟಿಕ್ಸ್. ಅಂದ್ರೆ ನೀವು ಹುಟ್ಟಾನೆ ನಿಮ್ಮ ಕೂದಲಿನ ಬೇರ್ಗಳು ಬಹಳ ಸೂಕ್ಷ್ಮ ಇರುತ್ತೆ. ಇಮ್ಯೂನ್ ಸಿಸ್ಟಮ್ ಹೋಗಿ ಅಟ್ಯಾಕ್ ಮಾಡೋದಕ್ಕೆ ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಇರುತ್ತೆ. ಐದನೇದಾಗಿ ಬಂದ್ಬಿಟ್ಟು ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ. ನಾವು ಏನು ತೊಗೊಂತೀವಲ್ಲ, ಊಟ ಆಹಾರ ಏನು ತೊಗೊಂತೀವಲ್ಲ, ಅದು ನಮ್ಮ ಕೂದಲಿಗೆ ಬೇಕಾಗಿರುವಂಥ ಒಂದು ನ್ಯೂಟ್ರಿಷನ್ ಸಪ್ಲೈ ಮಾಡೋಷ್ಟು ಸಾಕಾಗದಿದ್ರೆ ಈ ಥರ ಕೂದಲು ಉದುರುತ್ತೆ. ಹಾಗಿದ್ರೆ ಇದಕ್ಕೆ ಏನು ಮಾಡಬೇಕು ಅನ್ನೋದಕ್ಕಿಂತ ಏನು ಮಾಡಬಾರ್ದು ಅನ್ನೋದು ತಿಳ್ಕೊಳ್ಳಿ. ಯಾವುದೇ ಥರ ನಾಟಿ ವೈದ್ಯರ ಹತ್ರ ಹೋಗಿ ಅವ್ರು ಏನೋ ಅದನ್ನ ಹಚ್ತಾರೆ ಅಂತೇಳಿ, ಲೇಪ ಮಾಡಿ ಹಚ್ತಾರೆ ಅಂತ ಹಚ್ಚಿಸ್ಕೊಳ್ಳೋದು, ಸಲೂನಿಗೆ ಹೋಗ್ಬಿಟ್ಟು ಅವ್ರು ಏನೋ ಲಿಂಬೆಣ್ಣೆಲ್ಲಿ ತಿಕ್ತಾರೆ ಅಂತ ಹೇಳಿ ಹಚ್ಚಿಸ್ಕೊಳ್ಳೋದು, ಇಂಥನ್ನೆಲ್ಲ ಮಾಡಬೇಡಿ. ಯಾಕೆ ಅಂದರೆ ಅದೇನಾರ ಒಂದ್ಸತಿ ನಿಮ್ಮ ಕೂದಲಿಂದ ಹೇರ್ ಫಾಲಿಕಲ್ಸ್ ಏನಿರುತ್ತಲ್ಲ ಇಂಥದ್ದು ಏನಾರ ಮೆಡಿಸಿನ್ಸ್ ಹಚ್ಚಿ, ಓವರ್ ಸ್ಟ್ರಾಂಗ್ ಇರೋ ಮೆಡಿಸಿನ್ಸ್ ಹಚ್ಚಿ ಒಂದ್ಸತಿ ನಿಮ್ಮ ಕೂದಲಿಂದ ಏನಾರು ಫಾಲಿಕಲ್ಸ್ ಬರ್ನ್ ಆಯ್ತು ಅಂದ್ರೆ ನೀವು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ತೀನಿ ಅಂದ್ರೂ ಕೂದಲು ಬರೋಲ್ಲ. ನನ್ನ ಕ್ಲಿನಿಕಲ್ಲಿ ಇದಕ್ಕೆ ಏನು ಟ್ರೀಟ್ಮೆಂಟ್ ಇದೆ? ನನ್ನ ಕ್ಲಿನಿಕಲ್ಲಿ ನನ್ನ ಪೇಷಂಟ್ಸ್ ಬಂತಂದ್ರೆ ಮೊದಲು ಅವರಿಗೆ ಯಾವ ರೀಜನಲ್ಲಿ, ಯಾವ ಏರಿಯಾದಲ್ಲಿ ಕೂದಲು ಹೋಗಿದೆ ಆ ರೀಜನಲ್ಲಿ ನೀಡಲಿಂದ ಪ್ರಿಕ್ ಮಾಡಿ ಪ್ರಾಚ್ಛನ್ನ ಕರ್ಮ, ಆಯುರ್ವೇದದ ಪ್ರಾಚ್ಛನ್ನ ಕರ್ಮ ಮಾಡಿ ಅವರಿಗೆ ಈಗ ಇದಕ್ಕೆ ಏನಕ್ಕೆ ಆಗ್ತಾ ಇದೆ ಅಂತ ತಿಳ್ಕೊಂಡು ಅದರ ತಕ್ಕಂತೆ ಮೆಡಿಸಿನ್ಸ್ ಕೊಟ್ಟು ಟ್ರೀಟ್ ಮಾಡ್ತೀವಿ. ನಿಮಗೂ ಇದೇ ಥರ ಏನಾರ ಪ್ರಾಬ್ಲಮ್ ಇತ್ತಂದ್ರೆ ಶ್ರೀ ಸಾಯಿನಾಥ್ ಕ್ಲಿನಿಕ್ಗೆ ಬಂದು ಭೇಟಿಯಾಗಿ, ಅಥವಾ ನಿಮಗೆ ಬರೋಕ್ಕಾಗಲಿಲ್ಲ ಅಂದರೆ ಆನ್ಲೈನ್ ಕನ್ಸಲ್ಟೇಷನ್ ಮೂಲಕ ನನ್ನನ್ನು ಭೇಟಿಯಾಗಿ. ನಮಸ್ತೆ.